ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜೋಲಾಲಿ ತಾಯ್ತನವ ಕೊಟ್ಟ ಜೀವಕ್ಕೆ ಜೋಲಾಲಿ, ತಾಯೊಡಲ ಪುಟ್ಟ ದೇವಿಗೆ ಜೋ ಜೋ ಜೋಲಾಲಿ. ಚಂದ ಮಾಮ ಕನಸಲಿ ಬಂದು ಹಾಲುಣಿಸಿ ಹೋಗಲಿ, ತಾರೆಗಳು ಜೋಗುಳ ಹಾಡಿ ನಿನ್ನ ತೋಗಲಿ. ಜೋ ಜೋ ಲಾಲಿ 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 ಲಾಲಿ. ನಿಮ್ಮನ್ನ ನೋಡ್ತಿದ್ರೆ ನಂದೇ ದೃಷ್ಟಿ ಬೀಳುತ್ತೇನೋ. ನೀವು ಯಾವಾಗಲೂ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಹೀಗೆ ಇರೋ ಹಾಗೆ ನಾನು ನೋಡ್ಕೋತೀನಿ. Love you, Tarun. Love you so much. I love you too, Shanvi. ಶಾನ್ವಿ, ಯು ಆರ್ ಸಚ್ ಅ ಫೂಲ್. ಇಷ್ಟು ಈಸಿಯಾಗಿ ನನ್ನ ಬಲೆಗೆ ಬಿದ್ದುಬಿಟ್ಟೆ ಅಲ್ಲ. ನೀನು ನನ್ನ ಬಲೆಗೆ ಬಿದ್ದು ಬರೀ ನಿನ್ನ ಜೀವನ ಅಲ್ಲ, ನಿನ್ನ ಇಡೀ ಫ್ಯಾಮಿಲಿ ನಾಶ ಆಗೋಕ್ಕೆ ಕಾರಣ ಆಗ್ತಿದೆಯಾ ಅನ್ನೋದು ನಿನಗೆ ಗೊತ್ತಿಲ್ಲ. ಈ ಚೇರಲ್ಲಿ ಕೂತ್ಕೊಳ್ಳೋದಕ್ಕೆ ಯೋಗ, ಯೋಗ್ಯತೆ ಎರಡೂ ಇರಬೇಕು. ಈ ಕ್ಷಣನೇ ಈ ಮನೆಯಿಂದ ಆಚೆ ಹೋಗು. ನಿನ್ನ ಕಾಲು ಹಿಡ್ಕೊತ ಅದಕ್ಕೆ ಏನು ಮಾಡ್ತಾ ಇದ್ದೀರಾ? ಇದರಲ್ಲಿ ಮೇಲೆ ಪ್ಲೀಸ್ ಕಣ. ಶರತ್, ಅವತ್ತಿನ ದಿನ ಅಂಬಿಕಾ ಸೀಟಲ್ಲಿ ನಾನು ಕೂತ್ಕೊಳಕ್ ಬಿಡ್ಲಿಲ್ವಲ್ಲ ನೀನು? ಅವತ್ತು ನನಗೆ ಸೀಟ್ ಮೇಲೆ ಕೂತ್ಕೊಳಕ್ ಬಿಡ್ತಿದ್ರೆ ಇವತ್ತು ನಿನ್ನ ತಂಗಿ ಜೀವನ ಚೆನ್ನಾಗಿರ್ತಿತ್ತೇನೋ. ಸತ್ತೋಗಿರೋ ನಿನ್ನ ಹೆಂಡತಿಗೋಸ್ಕರ ಬದುಕಿರೋ ನಿನ್ನ ತಂಗಿ ಜೀವನನೇ ಹಾಳು ಮಾಡ್ತಿದ್ಯಾ. ವಾಟ್ ಅ ಫೂಲ್. ನೀನು ಏನೇನು ಮಾಡಿಲ್ಲ ನಮಗೆ. ನಮ್ಮಮ್ಮ ಯಾರ್ಯಾರಿಗೂ ಕಾಲಿಗೆ ಬಿದ್ದು ಬೇಡ್ಕೊಳ್ಳೋಕೆ ಮಾಡಿದೆ. ಅಮ್ಮ ಅಪ್ಪ ಮನೆ ಬಿಟ್ಟು ಹೋಗೋ ಸಿಚುವೇಶನ್ ಕ್ರಿಯೇಟ್ ಮಾಡಿದೆ. ಇದೆಲ್ಲ ನೀನು ಮರ್ತಿರ್ಬೋದು ಶರತ್, ಆದರೆ ನಾನು ಮರ್ತಿಲ್ಲ. ಇದೆಲ್ಲದಕ್ಕೂ ಇವಾಗ ನಾನು ನಿನ್ನ ತಂಗಿ ಮೂಲಕ ಸೇಡ್ ತೀರಿಸ್ಕೊತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ನೋಡ್ತಿರೋ ಶರತ್, ನೀನೇ ಕಟ್ಟಿರೋ ಎಂಪೈರಲ್ಲಿ ನಿನ್ನ ಜಾಗಕ್ಕೆ ಬಂದು ಕೂತ್ಕೊಂಡು ನಿನ್ನನ್ನೇ ಮನೆಯಿಂದ ಆಚೆ ಹಾಕಲಿಲ್ಲ ಅಂದರೆ ನನ್ನ ಹೆಸರು ತರುಣ್ ಅಲ್ಲ. ದುರ್ಗಾ ಯಾಕೋ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾಳೆ. ಅನವಶ್ಯಕವಾಗಿ ಎಲ್ಲಾದ್ರಲ್ಲೂ ಇಂಟರ್ಫಿಯರ್ ಆಗ್ತಿದ್ದಾಳೆ. ಈ ಶರತ್ಗೂ ಏನೋ ಅನುಮಾನ ಶುರುವಾದ ಹಾಗಿದೆ. ಇಲ್ಲ, ಇಬ್ರನ್ನು ನಾನು ಕಡೆಗಣಿಸೋಕ್ಕಾಗಲ್ಲ. ಮ್ಯಾಮ್, ಈ ದುರ್ಗಂಧದ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿದೆ. ಅವಳಿಂದ ನನಗೆ ತುಂಬಾ ತೊಂದರೆ ಆಗ್ತದೆ. ನನ್ನ ಶರತ್ ಮಧ್ಯೆ ತುಂಬಾ ಇಂಟರ್ಫಿಯರ್ ಆಗ್ತಿದ್ದಾಳೆ. ಶರತ್ ಹತ್ರ ಹೋಗೋಕ್ಕೂ ಬಿಡ್ತಾ ಇಲ್ಲ. ಮಾಯಾ, ಪ್ಲೀಸ್, ಈ ಚೈಲ್ಡಿಶ್ನೆಸ್ ಇಂದ ನೀನು ಯಾವಾಗ ಹೊರಗೆ ಬರೋದು? ಈ ಥರ ಸಮಸ್ಯೆಗಳನ್ನ ನನ್ನ ಹತ್ರ ತರಬೇಡ ಅಂತ ನಾನು ನಿಂಗೆ ಎಷ್ಟು ಸರ್ತಿ ಹೇಳಿದ್ದೀನಿ. ಮ್ಯಾಮ್, ನಾನು ಸಮಸ್ಯೆನ ತಗೊಂಡು ಬಂದಿಲ್ಲ, ಸೊಲ್ಯೂಷನ್ನ ತಗೊಂಡು ಬಂದಿದ್ದೀನಿ. ಅದಕ್ಕೆ ನಿಮ್ಮಿಂದ ಹೆಲ್ಪ್ ಆಗಬೇಕು ಅಷ್ಟೇ. ವಾಟ್? ಸೊಲ್ಯೂಷನು ಮಾಯಿಂದ? ಓಕೆ, ಅದೇನ್ ಸೊಲ್ಯೂಷನ್ ಅಂತ ಹೇಳು. ಇದೇ ನನ್ನ ಪ್ಲಾನ್. ಓಕೆ ಸರಿ ಮಾಯಾ,
ಏನೋ ಮಾಡೋದಕ್ಕೆ ಹೊರಟಿದ್ಯಾ, ನಿನಗೆ ಹೆಲ್ಪ್ ಮಾಡಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ಐ ವಿಲ್ ಹೆಲ್ಪ್ ಯು. ಥ್ಯಾಂಕ್ ಯು ಮ್ಯಾಮ್. ನೋಡ್ತಾ ಇರಿ, ಇದರಿಂದ ನಾನು ಅನ್ಕೊಂಡಿರೋ ಹಾಗೆ ಎಲ್ಲ ಆಗತ್ತೆ. ನನ್ನ ತಲೆಯಲ್ಲಿ ಬೇರೇನೋ ಓಡ್ತಿದೆ ಮಾಯಾ. ನೀನ್ ಮಾಡೋ ಈ ಕೆಲಸದಿಂದ ಈ ಮನೆ ಶಾಂತಿ ನೆಮ್ಮದಿ ಹಾಳಾಗತ್ತೆ ಅನ್ನೋದು ನನಗೆ ಗೊತ್ತು. ಕೆಲವು ದಿನಗಳ ಹಿಂದೆ ಆಗಿದ್ರೆ ಇದನ್ನೆಲ್ಲ ಬೇಡ ಅಂತ ನಾನೇ ಹೇಳ್ತಿದ್ದೆ. ಆದರೆ ಈಗ ನನಗೂ ಇದೇ ಬೇಕಾಗಿದೆ, ಈ ಮನೆ ನೆಮ್ಮದಿ ಹಾಳು ಮಾಡೋದು. ಅಟ್ಲೀಸ್ಟ್ ಶರತ್ ಗಮನ ಬೇರೆ ಕಡೆ ಹೋಗೋದಕ್ಕಾದ್ರೂ ಇದಾಗಬೇಕು. ದೀಪಕ್ಕೆ ಬತ್ತಿ ಎಣ್ಣೆಲ್ಲ ಹಚ್ಚಿ ರೆಡಿ ಮಾಡಿ, ಹಾಗೆ ತಟ್ಟೆನಲ್ಲಿ ಹಣ್ಣು, ಆಮೇಲೆ ಹಾರದ ಜೊತೆಗೆ ಹಾಗೆ ಒಂದೆರಡು ಪ್ಲೇಟ್ ಬಿಡಿ ಹೂನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಅರ್ಶಿನ ಕುಂಕುಮ ಕರ್ಪೂರ ಗುಡ್ ಎಲ್ಲ ರೆಡಿ ಮಾಡಿಟ್ಟಿದ್ದೀರಾ. ವೆರಿ ಗುಡ್. ದೇವ್ರ ನೈವೇದ್ಯಕ್ಕೆಲ್ಲ ರೆಡಿ ಆಗಿದೆಯಾ ನೋಡಿ. ಮಾಳವಿಕಾ, ಏನಿವತ್ತು ಏನಾದರೂ ವಿಶೇಷನಾ? ಹೌದು, ಒಂಥರ ಹಬ್ಬದ ವಾತಾವರಣ ಥರ ಇದೆ. ಹಬ್ಬ? ಯಾವ ಹಬ್ಬನೂ ಇಲ್ವಲ್ಲ. ಇವತ್ತು ನಿಮ್ಮ ಮದ್ವೆ ಆಗಿದ್ದೀನ? ಹಾಗೆಲ್ಲ ಏನೂ ಇಲ್ಲ ಮಧುರ್ಗ. ಮನೆಯಲ್ಲಿ ಪೂಜೆ ಮಾಡಿಸೋದಕ್ಕೆ ಮದುವೆ ಹಬ್ಬನೇ ಆಗ್ಬೇಕಾ? ತುಂಬಾ ದಿವಸದಿಂದ ನಾನು ಇವರಿಬ್ರನ್ನು ಗಮನಿಸ್ತಾ ಇದ್ದೀನಿ. ಮನೇಲಿ ಏನೇನೋ ನಡಿಬಾರ್ದೆಲ್ಲ ನಡೀತಾ ಇದೆಯಲ್ಲ ಅಂತ ಮನ್ಸಿಗೆ ತುಂಬಾ ಹಚ್ಕೊಂಡಿದ್ದಾರೆ. ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆದ್ಮೇಲಂತೂ ತುಂಬಾ ಚಿಂತೆ ಮಾಡ್ತಾ ಇದ್ರು. ಅದಕ್ಕೆ ಮನೆಯಲ್ಲಿ ಪೂಜೆ ಮಾಡಿಸೋದ್ರಿಂದ ಇವ್ರ ಮನ್ಸಿಗೂ ನೆಮ್ಮದಿ ಕೊಡುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಪೂಜೆ ಇಟ್ಕೊಂಡಿದ್ದೀನಿ ಅಷ್ಟೇ. ಈ ಮಾತನ್ನ ನೀನ್ ಹೇಳ್ತಾ ಇದೀಯಾ? ಯಾಕ ಕೇಳ್ತಾ ಇದ್ದೀರಾ? ಅಲ್ಲ, ಪೂಜೆ ಪುನಸ್ಕಾರ ಅಂದ್ರೆ ನಿನಗೆ ಅಲರ್ಜಿ. ನಿಜ, ನನಗಿದೆಲ್ಲ ಅಷ್ಟಕ್ಕಷ್ಟೇನೆ. ಆದ್ರೆ ಕೆಲವು ಸರ್ತಿ ಮನೆಯವ್ರಿಗೆಲ್ಲ ಏನ್ ಇಷ್ಟ ಆಗುತ್ತೋ ಹಾಗೆ ಮಾಡ್ಬೇಕಾಗತ್ತೆ. ಇಷ್ಟ ಇಲ್ಲದೆ ಹೋದ್ರು ಅಲ್ವಾಪ್ಪ? ಅಬ್ಬಾ, ಈಗ ನನಗೆ ಸಮಾಧಾನ ಆಯ್ತು. ನೋಡಿದ್ರಾ, ಪೂಜೆ ಬಗ್ಗೆ ಹೇಳ್ತಿದ್ದಾಗೆ ಸಮಾಧಾನ ಸಿಕ್ತು ಅಂತ ಹೇಳ್ತಾ ಇದ್ದೀರಾ. ಇನ್ ಪೂಜೆ ಮಾಡಿಸ್ದೇ ಇರಕ್ಕಾಗತ್ತಾ ಹೇಳಿ? ಅಲ್ಲದೆ ಹಾಗೆ ಅಂಬಿಕನ ಹೆಸರಲ್ಲೂ ಒಂದು ಪೂಜೆ ಮಾಡಿಸೋಣ ಅಂತ. ಅಂಬಿಕನ್ ಶ್ರಾದ್ದನೂ ಸರಿಯಾಗಿ ಆಗ್ಲಿಲ್ವಲ್ಲ? ಅಮ್ಮ, ಸಾರಿ ಶರತ್, ಶ್ರಾದ್ದ ಅಂತ ಹೇಳಬಾರ್ದಾಗಿತ್ತು. ಗೃಹಶಾಂತಿ ಪೂಜೆ ಅಂತ ಅಂದ್ಕೊಳ್ಳೋಣವಾ? ನನಗಂತೂ ಒಪ್ಪಿಗೆನೆ. ಈ ಪೂಜೆಯಿಂದ ಮನೆ ದೀಪ ಬೆಳಗುತ್ತೆ ಅಂದ್ರೆ ನಾನು ಯಾಕಿಲ್ಲ ಅನ್ಲಿ? ಮನೆ ದೀಪ ಬೆಳಗುತ್ತೋ ಅಥವಾ ಈ ಮನೇಲಿ ಕಾಳ್ಗಿಚ್ಚು ಹಬ್ಬುತ್ತೋ ಇನ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ.